ಹೌದಾ? ಹಾಗಾದ್ರೆ ಅವರು ನಿಮ್ಮವರೆಯಾ? ಶೋ, ನಾನು ಇಲ್ಲ, ನನಗೆ ಗೊತ್ತಾಗ್ಲಿಲ್ಲ ಅವ್ರ ಮದುವೆಯಲ್ಲಿ ಮಾತಾಡ್ಸಿದಾಗ ಅಂತ. ಶೇ, ಎಂತತ್ತಿಗೆ ಬಾ 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 ಬಾ, ಕೂತ್ಕೋ. ಲೇಟ್ ಆಯ್ತಾ? ಅದೇ, ಇಲ್ಲದಿದ್ರೆ ನೀನು ಬೇಗ ಬರ್ತೀಯಲ್ಲ. ಹಾಂ, ಬಾಯಿಗೆ ಕುಡ್ದೇ ಬಂದ್ಯಾ? ಹಾಂ, ಸರಿ ಸರಿ. ಹಾಂ, ಹೋಗ್ತೀರಾ? ಸರಿ ಆಯಿತು. ಊಟ ಮಾಡಿ ಹೋಗುದಲ್ಲ. ಹಾಂ, ಸರಿ ಆಯಿತು. ಹಾಂ, ಯಾರು ಗೊತ್ತಾಯ್ತಾ? ನಾವು ಅಲ್ಲಿ ಸಣ್ಣದಿರ್ಬೇಕಿದ್ರೆ ಆ ಮಾವಿನ ತೋಟದಲ್ಲಿ ಆಡ್ತಿದ್ದವಲ್ಲ, ಆ ಆ ಮನೆಯ ಓನರ್ನ ಮಗಳು. ಹಾಂ, ಇಲ್ಲಿಗೆ ಎಂತ ನೆಂಟ್ರು ಅಂತಲಾ, ಅದೇ ಈ ಭಾವನ ಹೆಂಡತಿಗೆ ಎಂತೋ ಸಂಬಂಧ ಅಂತೆ, ಹಾಗೆ ಬಂದದ್ದು. ಹಾಂ, ಎಂತ ಕೊಳಕು ಮಾತಾಡೋದು ಗೊತ್ತುಂಟಾ? ಅದೇ ನಂಗೆ ಫಸ್ಟಿಗೆ ಭಾರಿ ಸಜ್ಜನರಾಗಿ ಕಂಡಿತು. ಎಂಥದ್ದು ಒಂದು ವಿಚಿತ್ರ ಮಾತಾಡ್ತಿದ್ರಪ್ಪ. ಮತ್ತೆ ಊರಿನವರೆಲ್ಲ ಎಲ್ಲ ಗೊತ್ತುಂಟು ಕಾಣಬೇಕು. ಅವರನ್ನು ಕೇಳಿದರೆ ಇವರನ್ನು ಕೇಳಿದರೆ ಎಲ್ಲರನ್ನು ಗೊತ್ತುಂಟು. ಅದೇ ನಾವಲ್ಲಿ ತುಂಬ ಹತ್ತಿರದಲ್ಲಿ ಆಟ ಆಡಿದವರೆಲ್ಲ ಮಾವಿನ ತೋಟದಲ್ಲೆಲ್ಲ, ಹಾಗೆ ನಮಗೆಲ್ಲೆಲ್ಲ ಗೊತ್ತಿತ್ತಲ್ಲ, ಹಾಗೆ ಕೇಳಿದ್ದು. ನೋಡಿದ್ರೆ ಗೊತ್ತಿಲ್ಲದವರು ಯಾರೆಲ್ಲ. ಅದೇ ಮತ್ತೆ ಅವರು ಅದೇ ಊರಲ್ಲಿ ಬೆಳೆದದ್ದಲ್ಲ. ನೀನು ಪೂಜೆಗೆ ಅಲಂಕಾರ ಮಾಡಿದ್ದು ನೋಡಿ ಬಂದ್ಯಾ? ಹಾಂ, ನೋಡಿದ್ಯಾ? ಹಾಂ, ಚೆಂದಾಗಿದೆ ಚೆಂದಾಗಿದೆ, ನನಗೆ ಚೆಂದಾಗಿದೆ. ಅಲ್ಲ, ನಾ ಕೇಳುದು, ಹಣ ಇಲ್ಲದಿರುವಾಗ ಇಷ್ಟು ಅಲಂಕಾರ ಬೇಕಿತ್ತ? ಅಲ್ಲ, ನಾ ಹೇಳುದು, ಮಗಳಿಗೆ ಓದ್ಲಿಕ್ಕೆ ಸಾಲ ಮಾಡಿದಾನಂತೆ. ಹಾಂ, ಮಗಳನ್ನು ಮದುವೆ ಮಾಡಲಿಕ್ಕೂ ಸಾಲ ಮಾಡಿದ್ದ. ಹಾಂ, ಮಗನಿಗೆ ಲೋನ್ ಮಾಡಿದ್ದ ಅಂತ. ಲೋನ್ ಆದರೂ ಸಹ ಅದೊಂದು ನಮ್ಮನೆ ಸಾಲವೇ ಅಲ್ಲ. ಅದರ ನಡುಗೆ ಇಷ್ಟು ಕೌಚಿಯಲ್ಲಿ ಬೇಕಿತ್ತ ಅಂತ ನಾನು ಕೇಳೋದು. ಆ ಅಲಂಕಾರಕ್ಕೆಲ್ಲ ಯಾರನ್ನು ಕರೆಸಿ ಮಾಡಿಸಿದ್ದಂತೆ ಅಲಂಕಾರ. ಹಾಂ, ಅಲ್ಲ, ನಮಗೆಂತ ಆಗಲಿಕ್ಕಿಲ್ಲ. ಪೂಜೆಗೆ ಕರೆದಿದ್ದಾರೆ, ಒಂದು ಊಟ ಮಾಡಿ ಹೋಗೋದು ಅಷ್ಟೇ, ಪ್ರಸಾದ ತಗೊಂಡು ಹೋಗೋದು. ಅದೇ, ನೀ ಕೈತಾಳುವಲ್ಲಿ ಓದಿಯಾ? ತಾಚಿ ಕಟ್ಟಿ ಜಾರ್ತದೆ, ಎಷ್ಟೊತ್ತಿಗೆ ಬೀಳ್ತದೆ ಅಂತ ಗೊತ್ತಿಲ್ಲ. ಅಲ್ಲಿ ಕಾಲಿಟ್ಟರೆ ಬೀಳ್ಬೋದು. ಹೌದು, ಅಲ್ಲಿ ಸಿಂಕಪ್ರೆಲ್ಲ ನೇತಾಡ್ತಾ ಉಂಟು. ನನಗೆ ಅಸಹ್ಯ ಆಯಿತು. ನನಗೆ ಸುದ್ದಿ ಬೇಡ ಅಂತ ಈ ರೂಮಲ್ಲಿ ಬಂದು ಒಂದು ಮೂಲೆಯಲ್ಲಿ ಕೂತೆ. ಹಾಂ, ಆಗ ಅವರು ಸಿಕ್ಕಿದ್ದು ನನಗೆ. ಅಯ್ಯೋ, ನನಗಂತೂ ಭಾರಿ ಹೇಸಿಗೆ ಆಯ್ತಪ್ಪ. ಎಂತ ಮಾಡೋದು ಮತ್ತೆ? ನಿನಗೆ ವಿಷಯ ಗೊತ್ತಾಗಿದ? ಡಿವೋರ್ಸ್ ಅಂತೆ. ನಿನಗೆ ಅಂದಾಜಾಯ್ತಲ್ಲ ನಾ ಹೇಳುವಾಗ ಡಿವೋರ್ಸ್ ಆಗಿರ್ಬೋದು ಅಂತ. ಯಾವ ವಿಷಯ? ಅದೇ, ನಾವು ಒಟ್ಟಿಗಿದ್ದವರಲ್ಲ. ನನಗೆ ಮಾತ್ರ ಭಾರಿ ಬೇಸರ ಆಯಿತು. ಹೌದು, ಪಾಪ ತುಂಬ ಕಷ್ಟಪಟ್ಟಿದ್ದಾರೆ ಅವರು. ಎಂತ ಮಾಡೋದು? ಅವನದ್ದು ತಪ್ಪು ಅಂತ ಇವ್ರು ಹೇಳ್ತಾರೆ, ಇವಳದ್ದು ತಪ್ಪು ಅಂತ ಅವನ ಕಡೆಯವರು ಹೇಳ್ತಾರೆ. ಅಲ್ಲ, ಹುಡುಗಿ ಹುಷಾರಿದ್ಲು, ಮತ್ತು ಮದುವೆ ಆದ ನಂತರ ಅಲ್ಲಿ ಹೊಂದಿಕೊಂಡಿದ್ದಾಳೆ ಇಲ್ವ ಅಂತ ಯಾರಿಗೆ ಗೊತ್ತು? ಅಲ್ಲ, ನಮಗೆಂತಕ್ಕೆ ಅವರ ಮನೆ ವಿಷಯ ಬಿಡು, ಸುಮ್ಮನೆ ಮಾತಾಡಿ ನಮ್ಮ ಬಾಯಿ ಹಾಳು. ಇಲ್ಲಿ ಅದೇ ಭಾವನ ಹೆಂಡತಿದು ಎಂಥ ಹೂವಿನ ಗಿಡವೂ ಇಲ್ಲ ಈಗ. ನನಗೊಂದು ರೌಂಡೆಲ್ಲ ಹೋಗಿ ಬಂದೆ. ನಿಂಗೆ ನೋಡ್ಲಿಕ್ಕೆ ಹೋಗಬೇಕು ಅಂತಲೇ ಇಲ್ಲ, ಎಂತ ಕೂಡ ಇಲ್ಲ ಈಗ. ಮೊದಲೆಲ್ಲ ತಾವರೆ ಗಿಡ, ಕೋಮಳೆದು ಅಂತ ಬೇರೆ, ಗುಲಾಬಿದು ಅಂತ ಬೇರೆ, ಕ್ರೋಟನಿದು ಬೇರೆ ಅಂತಲೇ ಇತ್ತು. ಈಗ ಬೇರಕ್ಕೆ ಕೂಡ ಇಲ್ಲ, ಎಲ್ಲ ಸುಮ್ಮನೆ ಮೊದಲಿಗೊಂದು ಶೋ ಆಫ್. ನಮ್ಮ ಅತ್ತೆಯರಿಗೆಲ್ಲ ಒಂದು ನಾವು ಇಂಥ ಮಾಡಲಿಲ್ಲ ಅಂತ ತೋರಿಸಿಕೊಡುವ ಹಾಗೆ ಅಷ್ಟಕ್ಕೆ ಮಾಡಿದ್ದಷ್ಟೇ. ನನಗೆ ಸಿಟ್ಟು ಬರ್ತದೆ, ಹೇಳುವುದು ಯಾರ ಹತ್ರ? ಬಾಯಿ ಮುಚ್ಚಿ ಕೂತ್ಕೊಳ್ಳೋದು ಮತ್ತೆ ಅಷ್ಟೆ. ಎಂತ ಮಾಡೋದು? ಈಗ ನಿನ್ನ ನಾದಿನಿಯ ಕತೆ ಅಂತ ಇನ್ನೂ ಸಹ ಓದ್ತಾಳಂತೆ ಅವಳು. ಅಲ್ಲ, ಮತ್ತೆ ಲೇಟು, ಎಂತ 29 ಆಗಲಿಲ್ವಾ? ಇನ್ನೆಂತ ಡಾಕ್ಟರ್ ತಿಂಗೆ ಮಾರೈತಿ ಅಷ್ಟು ವರ್ಷ ಕಲಿಯೋದು? ನಿನ್ನ ಗ್ರಾಚಾರವೇ ಬಿಡು ಅಷ್ಟೇ. ಎಂತ ಮಾಡೋದು ಮತ್ತೆ? ನಿನ್ನ ಮಾವನಿಗೆ ದುಡ್ಡುಂಟು, ಓದಿಸ್ತಾರೆ ಅಷ್ಟೆ, ಎಂತ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಪೂಜೆಗಾಯ್ತಾ ಅಂತ ಬಾ, ಹೋಗುವ.